ಸುರನರೆ ಮುನಿ ಹಿತಕಾರಿ ಸ್ನಾನವ ಮಾಡಿ ದಾನವ ನೀಡು ಗೋ ಗಜ ಕನಕ ಸುಪಾರಿ ಗೋ ಗಜ ಕನಕ ಸುಪಾರಿ. ಶ್ರೀಮಾತೆಯವರ ಇನ್ನೊಬ್ಬಳ ರಾಜ್ಞಿ ವರದನ ಹೆಂಡತಿ. ಇಂದು ಮತ್ತೆ ಹಿರಿಯ ಮಗನ ಹೆಸರು ಕ್ಷುದಿರಾಮ, ಕರೆಯುತ್ತಿದ್ದು ಕ್ಷುದಿ. ಆದರೆ ಶ್ರೀಮಾತೆಯವರ ಮಾವನ ಹೆಸರು ಕ್ಷುದಿರಾಮ. ಸಂಪ್ರದಾಯದ ಪ್ರಕಾರ ಮತ್ತು ಗೌರವಾರ್ಥವಾಗಿ ಸೊಸೆಯಾದವಳು ಮಾವನ ಹೆಸರೆಂದು ಕರೆಯುವಂತಿಲ್ಲ. ಆದ್ದರಿಂದ ಅವರು ಈ ಕ್ಷುದಿಯನ್ನು ಕ್ಷುದಿ ಎಂದು ಕರೆಯುತ್ತಿದ್ದರು. ಕ್ಷುದಿಗೆ ಹಣ್ಣುಗಳಿಂದ ಬಹಳ ಇಷ್ಟದಿಂದ ಅವರು ಕಲ್ಕತ್ತಾದಿಂದ ಬರುತ್ತಿರುವಾಗ ಆತನಿಗಾಗಿ ಬಗೆ ಬಗೆಯ ಹಣ್ಣುಗಳನ್ನು ಕಳಿಸಿಕೊಡುತ್ತಿದ್ದರು. ಈಗ ಇದರ ಆದಿ ಮಗುಂದಾಯಿತು, ಆಕೆ ಮಾಕು ಮಗುಂದಾಯಿತು. ಈಗ ಇನ್ನೊಬ್ಬ ವರದನ ವರದನ ಹೆಂಡತಿ ಹಿರಿಯ ಮಗನ ಹೆಸರು ಕ್ಷುದಿರಾಮ. ಅಂದರೆ ವರದನ ಮಗ ಕ್ಷುದಿರಾಮ ಅಂತ ಇರ್ತಾನಂತೆ. ಅವನ ಹೆಸರು ಕ್ಷುದಿರಾಮ. ಅಂದರೆ ಶ್ರೀಮಾತೆ ಮಾವ ಇರ್ತಾರೆ, ರಾಮಕೃಷ್ಣರಪ್ಪ, ಅವ್ರ ಹೆಸರು ಕ್ಷುದಿರಾಮ. ಈಗ ಇವನಿಗೆ ಕ್ಷುದಿರಾಮ ಅಂದರೆ ನನ್ನ ಮಾವನ ಹೆಸರಿಂದ ಕರೆದಂಗೆ ಆಯ್ತಲ್ಲ ಅಂತ ಶ್ರೀಮಾತೆಯವರು ಎಷ್ಟು ಒಂದು ಯೋಚನೆ ಮಾಡಿರ್ತಾರೆ ನೋಡಿ. ಎಷ್ಟು ಒಂದು ಅವರು ಗೌರವಾರ್ಥವಾಗಿ ಅವನಿಗೆ ಕ್ಷುದಿ ಅಂತ ಹೆಸರಿನಲ್ಲೇ ಕರೆಯಂಗಿಲ್ಲ, ಪುದಿ ಅಂತ ಕರೀತಾರೆ. ಕ್ಷುದಿ ಅನ್ನೋದು ಬಿಟ್ಟು ಪುದಿ ಅಂತ ಕರೀತಾ ಇರ್ತಾರಂತೆ. ಅವ್ರಿಗೆ ಗೌರವನ ಕೊಟ್ಟಂಗಾಯ್ತು, ಆ ಹೆಸರಿಂದ ಕರೆದಂಗಾಯ್ತು. ದೊಡ್ಡವರ ಹೆಸರನ್ನ ಸಣ್ಣವರಾದರೂ ಹೆಸರಿಗೆ ಕರಿಬಾರ್ದು, ಅದು ಸಂಪ್ರದಾಯ. ಅವ್ರಿಗೊಂದು ಬೆಲೆ ಕೊಟ್ಟಂಗಾಗುತ್ತೆ, ಒಂದು ಗೌರವ ಕೊಟ್ಟಂಗಾಗುತ್ತೆ. ಆದರೆ ಈಗ ಯಾರು ಏನು ಕೇಳೋದು, ಗಂಡನೇ ಹೆಸರು ಕರಿತೀರಿ, ಅದು ದೊಡ್ಡವರಿನೇ ಬಂದು ಸಣ್ಣವರಿನೇ ಬಂತು. ಈಗ ಅದೇ ಹೆಸರು, ಅವ್ರ ಹೆಸರಿನ ಮಾತಾಡ್ತಾರೆ. ಇಲ್ಲ, ಒಂದು ಟೈಮ್ ಹೇಳ್ತಾರೆ ಗಂಡಂದ್ರಿಗೆ ಹೆಸರು ಕರೆದ್ರೆ ಅವ್ರ ಆಯುಷ್ಯ ಕಡಿಮೆ ಆಗುತ್ತೆ ಅಂತ ಹೇಳಿರೋದಷ್ಟೇ. ಇದಾವ ಬಿಡವ ಗೊತ್ತಿಲ್ಲ ಅಂತಿರೋದು. ಈಗೆಲ್ಲ ಮತ್ತೆ ಹೆಸರಿನಿಂದ ಕರೆಸಿರೋದೇ ಅದು ಬಂದಿರೋದು ಫ್ಯಾಷನ್. ಹಣ್ಣುಗಳೆಲ್ಲ ಕಳಿಸ್ಕೊಡ್ತಿದ್ದೆ. ಈ ಕಡೆ ಕಾಮರಪುರದಲ್ಲಿ ಜಯರಾಮ್ ಬಾಟಿನಲ್ಲಿ ಹಣ್ಣುಗಳು ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದಲೇ ಕಳಿಸ್ಕೊಡ್ತಾ ಇದ್ರು. ಅಲ್ಲಿ ಎಲ್ಲರೂ ಈಗಲೂ ವರದ ಮಾಮ, ಪ್ರಸನ್ನ ಮಾಮ, ಕಾಳಿ ಮಾಮ, ಅಲ್ಲೆಲ್ಲರೂ ಕರಿತಿರೋದು ಅದೇ ಮಾಮ ಅಂತಲೇ ಕರೀತಾರೆ. ಅಭಯ ಮಾಮ, ಕೊನೆಯ ತಮ್ಮ ಅಭಯ ಚರಣ ಇರ್ತಲ್ಲ ಅವರಿಗೆ. ಇದು ಶ್ರೀಮಾತೆ ಆಶ್ರಮ ಪಕ್ಕನೇ ಒಂದು ಇದು ಐತೆ ಸ್ಟೋರಿ ಅಂತದ್ದು. ಆಟದ ಸಾಮಾನು ಎಲ್ಲ, ಫೋಟೋಗಳು, ಆಟದ ಸಾಮಾನು ಎಲ್ಲ ಅಂಗಡಿ ಅದು. ಇದು ಯಾರ್ದು ಅಂಗಡಿ? ಕಾಳಿಮಾಮನ ಅಂಗಡಿ. ಆ ಅಂಗಡಿ ಹೆಸರು ಕಾಳಿಮಾಮನ ಅಂಗಡಿ. ನಾವು ಪ್ರಸನ್ನ ಮಾಮ, ವರದ ಮಾಮ ಇಲ್ಲಿಂದ ಅವರೆಲ್ಲಿದ್ದಾರೆ ಅಂತೇಳಿ ಅವ್ರು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಅಂತೇಳಿ ಎಲ್ಲ ಜನಗಳು ಶ್ರೀಮಂತನ ಅಮ್ಮ ಅಂತಲೇ ಕರೆದು ಅಮ್ಮನ ತಮ್ಮಂದ್ರೆ ಮಾವುಗಳಾಗಬೇಕಾ ನಮಗೆ. ಹಾಗಾಗಿ ಅವ್ರನ್ನೂ ಮಾಮ ಅಂತ ಇವತ್ತಿನವ್ರಿಗೆ ಅವ್ರ ವಂಶಿಕರು. ಇದು 4ನೇ ಜನರೇಷನ್ ಅವರಂದ್ರು. ಮತ್ತೆ ನಿಮಗೆ ಈ ಶ್ರೀಮಾತೆಯವರು